ಅಳ್ಬೇಡ. ಯಾಕಾಳ್ತಾ ಇದೀಯಾ? ನಿನ್ನ ಕಣ್ಣೀರಿಗೆ ನ್ಯಾಯ ಒದಗಿಸುವವನು ಮೇಲೊಬ್ಬ ಇದ್ದಾನೆ ಅನ್ನೋದನ್ನ ಮರಿಬೇಡ. ಇಲ್ಲಿ ಯಾರ್ಯಾರಿಗೂ ಶಾಶ್ವತವಲ್ಲ. ತಮ್ಮ ತಮ್ಮ ನಿಲ್ದಾಣ ಬಂದಾಗ ಎಲ್ಲರೂ ಇಳಿದು ಹೋಗೋರೆ. ಬೇರೆಯವರು ನಿನ್ನನ್ನು ತಪ್ಪಾಗಿ ತಿಳ್ಕೊಳ್ತಾ ಇದ್ದಾರೆ ಅಂತ ನೊಂದ್ಕೋಬೇಡ. ಯಾಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿನ್ನನ್ನು ತಿಳ್ಕೊಂಡಿರ್ತಾರೆ. ಅದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಗೆಳೆಯ. 100 ಮನಸ್ಸುಗಳನ್ನು ನೋಯಿಸಿ ಹಚ್ಚಿದ್ರೇನು ದೇವರ ಮುಂದೆ ದೀಪ. ತಡೆಯುವುದೇನು ಅದು ನೊಂದ ಮನಸ್ಸುಗಳು ನೀಡುವ ಶಾಪ. ನಿನಗೆ ನೋವಾಗಿದೆ ನಿಜ, ನಿನಗೆ ಸಮಸ್ಯೆಗಳಾಗಿವೆ ನಿಜ, ಮೋಸ ಮಾಡಿ ನಿನ್ನನ್ನು ನಂಬಿಸಿ ಕುತ್ತಿಗೆ ಕೊಯ್ದಿರುವುದು ನಿಜ. ಆದರೆ ಕರ್ಮ ಯಾವತ್ತೂ ವಾಪಸ್ ಬರದೇ ಇರಲ್ಲ. ವಿಳಾಸ ಹುಡ್ಕೊಂಡು ಬಂದೇ ಬರುತ್ತೆ. ಸುಡುವ ಹೊಟ್ಟೆಗೆ ಕಷ್ಟದ ಬೆಲೆ, ಒಂಟಿತನದಲ್ಲಿ ಸಂಬಂಧಗಳ ಬೆಲೆ, ಅವಕಾಶ ಕೈ ಜಾರಿದಾಗ ಸಮಯದ ಬೆಲೆ, ಕೈಯಲ್ಲಿ ಬಿಡುಗಾಸು ಇಲ್ಲದೆ ಇದ್ದಾಗ ಮನುಷ್ಯನ ಬೆಲೆ ತಿಳಿಯುತ್ತೆ. ಅದೇ ರೀತಿ ನಿನಗೆ ಯಾರು ಮೋಸ ಮಾಡಿದ್ದಾರೋ ಅವರಿಗೆ ನಿನ್ನ ಬೆಲೆ ಒಂದಲ್ಲ ಒಂದು ದಿನ ತಿಳಿಯುತ್ತೆ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಸಮಾಧಾನದಿಂದ ಕಾಯಬೇಕು. ಈ ಜಗತ್ತಿನಲ್ಲಿ ನಮ್ಮನ್ನು ಬೆಳೆಸೋರಿಗಿಂತ ನಮ್ಮನ್ನು ಬಳಸಿಕೊಳ್ಳೋರೇ ಜಾಸ್ತಿ ಅನ್ನೋದನ್ನು ಯಾವತ್ತೂ ಜೀವನದಲ್ಲಿ ಮರಿಬೇಡ ಗೆಳೆಯ. ಬಡತನ ಶಾಶ್ವತ ಅಲ್ಲ, ಸಿರಿತನ ಶಾಶ್ವತವಲ್ಲ, ನೋವು ನಲಿವು ಶಾಶ್ವತವಲ್ಲ. ನಿನ್ನಲ್ಲಿ ಇರುವಂತಹ ಮಾನವೀಯತೆಯ ಗುಣಗಳಿದೆಯಲ್ಲ, ಅದು ಮಾತ್ರ ಶಾಶ್ವತ. ಗೆಳೆಯ, ನೀನು ಜೀವನದಲ್ಲಿ ಎಷ್ಟೇ ಒಳ್ಳೆಯ ಕೆಲಸ ಮಾಡು, ಜನ ನಿನ್ನನ್ನು ಹೊಗಳೋದು ಮಾತ್ರ ಸ್ಮಶಾನದಲ್ಲಿ ಅನ್ನೋದನ್ನು ಮರಿಬೇಡ. ವಸ್ತುವಿನ ಮೌಲ್ಯ ಅದರ ಗುಣಮಟ್ಟದ ಮೇಲೆ ನಿರ್ಧಾರವಾದರೆ ವ್ಯಕ್ತಿಯ ಮೌಲ್ಯ ಆತನ ನಡತೆ, ಮೌನ ಮತ್ತು ಮಾತುಗಾರಿಕೆಗಳ ಮೇಲೆ ನಿರ್ಧಾರವಾಗುತ್ತೆ. ಕಷ್ಟಗಳು ಬರೀ ನೋವನ್ನಷ್ಟೇ ಕೊಡೋದಿಲ್ಲ, ನಿಜವಾದ ಮಿತ್ರರು ಯಾರು ಎಂದು ನಿನಗೆ ಅರಿವು ಮಾಡಿಕೊಡುತ್ತೆ. ದೇವರು ನಮಗೆ ಕೊಟ್ಟಿರೋದು 2 ಆಯ್ಕೆ. ಒಂದು ಕೊಟ್ಟು ಹೋಗಬೇಕು, ಇನ್ನೊಂದು ಬಿಟ್ಟು ಹೋಗಬೇಕು. ತೊಗೊಂಡು ಹೋಗೋ ಯಾವ ಆಯ್ಕೆಯೂ ಇಲ್ಲಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೀನಿ, ಯಾರಿಗೋಸ್ಕರ ಕಾಯಬೇಡ. ಯಾರು ನನ್ನನ್ನು ಕಾಪಾಡ್ತಾರೆ ಅಂತ ನಂಬಿ ಕೇಳಬೇಡ. ಯಾರದ್ದು ಉದಾಹರಣೆಗಳನ್ನು ಹೇಳುತ್ತಾ ಜೀವನದೆಲ್ಲ ಕಳೆಯೋದು ಬದಲು ನಾವು ಕೂಡ ಹಲವರಿಗೆ ಒಂದು ಉತ್ತಮ ಉದಾಹರಣೆಯಾಗಲು ಪ್ರಯತ್ನಿಸಬೇಕು. ಮುಖದಲ್ಲಿ ಎಷ್ಟು ನಗು ಇರಬೇಕು ಅಂದರೆ ನಮ್ಮನ್ನು ಹುಡುಕಿ ಬರುವ ಕಷ್ಟಗಳು ಸಹ ತಪ್ಪು ವಿಳಾಸಕ್ಕೆ ಬಂದುಬಿಟ್ಟವೋ ಏನೋ ಅಂತ ಹಿಂದಿರುಗಿ ಹೋಗಬೇಕು. ಅಂತಹ ಗುಣ ನಿನ್ನಲ್ಲಿರಬೇಕು. ಬೆಳೆಸಬೇಕು ಅನ್ನೋನು ಕೈ ಹಿಡಿತಾನೆ, ಬೀಳಿಸಬೇಕು ಅನ್ನೋನು ಕಾಲು ಹಿಡಿತಾನೆ. ಇಷ್ಟೇ ಈ ಪ್ರಪಂಚ ಇರೋದು. ಮತ್ತೊಬ್ಬರನ್ನ ಮೆಚ್ಚಿಸೋದಕ್ಕೆ ಅಂತ ಮಾಡೋ ಕೆಲಸಗಳು ಒಂದಿಲ್ಲ ಒಂದು ದಿನ ನಿಮ್ಮನ್ನೇ ಮುಚ್ಚಿಬಿಡುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಯಾವತ್ತೂ ನಿನ್ನ ಮೇಲೆ ನೀನು ನಂಬಿಕೆ ಇಡು. ನೀನು ಗೆಲ್ತೀಯ. ಆದರೆ ಯಾರ ಮೇಲೇನೂ ನಂಬಿಕೆ ಇಡದೆ ನಿನ್ನ ಮೇಲೆ ನೀನು ವಿಶ್ವಾಸ ಇಟ್ಟು ನಡೆಯೋದನ್ನು ಕಲಿ. ಎಲ್ಲದಕ್ಕೂ ಆಯ್ಕೆ ನಿನ್ನದೇ ಆಗಿರುತ್ತೆ. ಅಂದಮೇಲೆ ಸರಿಯಾಗಿ ಇರೋದನ್ನೇ ಆಯ್ಕೆ ಮಾಡ್ಕೋ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು. ಪ್ರತಿಯೊಬ್ಬರೂ ಸರಿಯಾದ ವ್ಯಕ್ತಿಯನ್ನು ಹುಡುಕಲು ಪ್ರಯತ್ನಿಸ್ತಾರೆ, ಆದರೆ ಯಾರೂ ಸರಿಯಾದ ವ್ಯಕ್ತಿಯಾಗಲು ಪ್ರಯತ್ನಿಸುವುದಿಲ್ಲ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ನ ತಗೊಂಡು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.